ಹೇಳ್ತಾ ಇರ್ತೀನಿ. ಇವಾಗ ಕೂತ್ಕೊಂಡಿರೋದೇನಿದೆ, ನಾವು ಜಾತ್ರೆ ಬಗ್ಗೆ ಮಾತ್ರ ಮಾತಾಡೋಣ, ಬೇರೆ ದಿನದಲ್ಲಿ ಬೇರೆ ಏನಾದ್ರೆ ಮಾತಾಡೋಣ. ಇದು ಬೇಡ, ರೂಲ್ ಹೇಳ್ಕೊಂಡು ಇಲ್ಲಿ ಬೇರೆ ಮೈನ್ ಬೇರೆ ಕಡೆ ಕಳಿಸ್ಬೇಡ್ರಿ, ಕೆಲಸ ಮಾಡ್ಸಕ್ಕೆ ಹೇಳೋಣ. ಅವಾಗ ಈಗ ಟೀಚರ್ ಈಗ ಡಾಕ್ಟ್ರು ಒಬ್ಬರು ನೈಟ್ ಬೇರೆ ಪಿ ಎಸ್ ಕಂಪಲ್ಸರಿ ಡಾಕ್ಟರ್ಸು ಏನೇನು ಬೇಕು ಮೆಡಿಟೇಷನ್ ಎಲ್ಲ ಸ್ಟಾಕ್ ಇದೇ ಥರ ಆಮೇಲೆ ಒಂದು ಆಂಬುಲೆನ್ಸ್ ಇಲ್ಲಿ ನಿಲ್ಸ್ಕೊಂಡ್ಬಿಡಿ. ಇಲ್ಲೇ ಪರ್ಮಿಷನ್ ಬಂದಿಲ್ಲ ಅಂತ ತಿಳ್ಕೊಂಡು ಏನಂತ ನೀವೊಂದು ಆಂಬುಲೆನ್ಸ್ ಎನಿ ಟೈಮ್ ಡ್ರೈವರ್ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಡುದು. ಎಮರ್ಜೆನ್ಸಿ ಅಂತ ಸಂದರ್ಭ ಬಂದರೆ ಆಂಬುಲೆನ್ಸ್ ಇಲ್ಲೇ ಇರಬೇಕು. ಡಾಕ್ಟ್ರುಗಳು ಇಬ್ಬರು ಡಾಕ್ಟ್ರುಗಳಿರಲಿ, ನೈಟು ಡಾಕ್ಟ್ರು ಇರಲಿ. ಆಮೇಲೆ ಮೆಡಿಸಿನ್ಸ್ ಅವ್ರು ಇಲ್ಲ ಅಂದ್ಕೊಡುದು. ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನಾನು ಮಾತಾಡ್ತೀನಿ. ಮಾಡ್ತೀರಲ್ಲ ಏನಮ್ಮ, ಯಾಕೆ ಸ್ವಲ್ಪೆಲ್ಲ ಒಳ್ಳೆ ಹೆಸರು ಮಾಡ್ಕೊಬೇಕಲ್ಲ ನೀವು ಡಾಕ್ಟ್ರುಗಳು ಅಂದರೆ. ಏನಮ್ಮ ಯಾಕಮ್ಮ ಎಲ್ಲ ಒಳ್ಳೆ ಹೆಸರು ಮಾಡಿರಿ. ಡಾಕ್ಟ್ರುಗಳಂದರೆ ಖುಷಿ ಆಗ್ಬೋದು. ಪೇಷಂಟ್ ನೋಡೋಷ್ಟರಲ್ಲಿ ನೀವು ಮಾತಾಡೋಷ್ಟರಲ್ಲಿ ಕಾಲೇ ಮೇಲೆ ಆಗ್ಬಿಡ್ತೀವಿ. ಹೇಗೆ ಇಂಜೆಕ್ಷನ್ ಕೊಡೋದು ಮಾತ್ರೆ ಕೊಡೋದಿಲ್ಲ. ಡಾಕ್ಟ್ರ್ ಅಂತ ಯಾವಾಗಂದ್ರೆ ಆ ಪೇಷಂಟ್ನ ಇದು ಮಾಡ್ತಾರಲ್ಲ, ಏನಂತಾರೆ ಕೌನ್ಸಿಲಿಂಗ್. ಅವಾಗಲೇ ನಾವು ಎಷ್ಟು ಒಳ್ಳೆಯವರು ಬಂದ್ಬಿಟ್ಟು ಕಾಯಿಲೆ ಮೇಲೆ ಹಾಕ್ಬಿಡ್ಬೋದು. ಏನಮ್ಮ ಬಂದರೆ ಕಾಯಿಲೆ ಬಂದ್ಬಿಟ್ಟು ಮಾಡ್ಕೊಡ್ಬೋದು, ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು ಅಲ್ವಾ? ಓಕೆ ಆಯಿತು. ನೋಡಪ್ಪ, ನೀವು ಇದು ಎತ್ತದ ಮಾತ್ರ ತುಂಬ ಕೇರ್ ಆಗಿರ್ಬೇಕು ನೀವು, ನಮ್ಮ ವೆಟನರಿ. ಓಕೆ, ಯಾವ ಇಲಾಖೆ? ಗ್ರಾಮ ಪಂಚಾಯತ್ ಕೂಡ ಹೋದ ವರ್ಷ ನೀರು ತೊಟ್ಟಿಗಳು ಎಷ್ಟವೆ? ತೊಟ್ಟಿ ಇದೆ ಸರ್, ಅದು ಪೇಪರ್ ಹಾಕಿ ಬಿಡ್ತಾ ಇದ್ವಿ. ಹೋದ ವರ್ಷನೂ ಬಿಟ್ಟಿದ್ವಿ, ಈ ವರ್ಷನೂ ಬಿಟ್ಟಿದ್ವಿ. ಎಲ್ಲಿ ಕೂಡ ನೀರು ಪ್ರಾಬ್ಲಮ್ ಆಗಬಾರ್ದಿಲ್ಲ. ಸಾಕಾರು ಇವರು ರೈತರು ನಾನೊಂದು ಗಾಡಿ ಬಿಡ್ತೀನಿ, ಆನೆಗಳು ಯಾರ್ಯಾರು ಟ್ಯಾಂಕರ್ ಬಿಡ್ತಾರೋ ನಿಮ್ಗೆ ಫೋಟೋ ಹಾಕೊಂಡು ಬ್ಯಾನರ್ ಹಾಕೊಂಡು ಬಿಡ್ರಿ, ಅದ್ರಲ್ಲಿ ಎಣ್ಣೆ ಮಾತಿಲ್ಲ, ಯಾರು ಬೇಕಾ ಬಿಡ್ಬೋದು. ಆದರೆ ನಿಮ್ಮ ಗ್ರಾಮ ಪಂಚಾಯತಿಂದ ರಾಸುಗಳಿಗೆ ನೀರು, ಜನಗಳಿಗೆ ಎಲ್ಲಿ ಬೇಕೋ ಅಲ್ಲಿ ಇರಬೇಕು ನೀರು, ಏನಪ್ಪ. ಆಮೇಲೆ ಟ್ಯಾಂಕರ್ ನಿಮ್ಮ ಗ್ರಾಮ ಪಂಚಾಯತ್ ಇರಬೇಕು, ಒಂದು ಟ್ಯಾಂಕರ್ ಪರ್ಮನೆಂಟ್ ಆಗಿರ್ಬೇಕು. ಅಂದ್ರೆ ಟ್ಯಾಂಕರ್ಗಳು ಏನು ಸದರಿ ದೇವಾಲಯಕ್ಕೆ ಆಗಮಿಸುವಂತ ಭಕ್ತಾದಿಗಳು ಕೈ ತೊಳೆಯುವ ನೀರುಗಳು ಇನ್ನೇನಿದೆ ಗ್ರಾಮ ಪಂಚಾಯತ್ ಶೌಚಾಲಯಗಳು ಕ್ಲೀನಿಂಗ್ದು ಅದೇ ಸಮಸ್ಯೆ ಏನಂತ ಹೇಳಿದ್ರೆ, ಈಗ ಹೋದ್ ಸರಿ ಮುಜರಾಯಿ ವರ್ಕರಿ ದೇವಸ್ಥಾನ ಸುತ್ತು ಮಾಡಿಸ್ಕೊಂಡ್ರು. ನಮ್ದೇನಂದ್ರೆ ಒಂದು ತಮ್ಮ ಸಬ್ಮಿಷನ್ನು ಇಲ್ಲಿ ಆದಮೇಲೆ ಸುಮಾರು ಪೇಪರು ಮತ್ತು ಇದು ಎಲೆ, ಊಟದ ಎಲೆ ಎಲ್ಲ ಬೀಳ್ತದೆ. ಇದನ್ನು ಒಂದು ಸಾರಿ ಕ್ಲೀನ್ ಮಾಡ್ಕೊಟ್ಬಿಟ್ರೆ ಆಮೇಲೆ ನಾವು ಅದನ್ನು ಒಂದು ಏನು ಇಲ್ಲ, ಮುಜರಾಯಿ ದೇವಸ್ಥಾನದ ಒಳಗೆ ಇರ್ತದೆ. ಇದು ಟೋಟಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿ. ಇದು ಗೌಡ ಅರ್ಥ ಆಯ್ತಾ? ಮುಜರಾಯಲ್ಲಿ ಮಾಡ್ಕೊಬೇಕಂದ್ರೆ ನಿನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುಜರಾಯಿ ಬರ್ತದೋ ಯಾವ್ದು ಬರ್ತದೋ ಅದು ನಿಮ್ಗೆ ಸಂಬಂಧಪಟ್ಟಿದೆ. ಏನಪ್ಪ ಸರಿ, ಆ ಜಾತ್ರೆಯಲ್ಲಿ ನೀನು ಮೇಂಟೈನ್ ಮಾಡೋದು ಟೋಟಲ್ ಗ್ರಾಮ ಪಂಚಾಯತ್. ಒಂದಷ್ಟು ಜನ ಇಡು, ಆಮೇಲೆ ಗಿಡಲ್ ಕಿಲ್ಬೇಕು ನಾವು ಎಲ್ಲ ಬೇಲಿ ಕಬ್ಬಿಗಳೆಲ್ಲ ಬಿಟ್ರೆ ಸರ್, ಅದು ನಾಳೆ JCB ಬಿಟ್ಬಿಡಿ ಸರ್, ಅದು ಗಿಡಲ್ ಕಿಲ್ಲೆ. ಗ್ರಾಮ ಪಂಚಾಯತ್ ಜಾತ್ರೆಯಿಂದ ಏನು ಆದಿತ್ಯ ಇಲ್ಲ, ಮೇಡಮ್ ಆದಿ ಗಿಲ್ಲಿದ್ರೆ ತೊರ್ನಳಿಗೆ ಹೆಸರು ಬರ್ತದೆ ಬಿಡಪ್ಪ. ಯಾವ್ದು ಖರ್ಚು ಮಾಡ್ತಾರೆ, ಒಂದು ಹೋಗ್ಲಿ ಒಂದು 50,000 ಖರ್ಚಾದ್ರೆ ಆಗಲಿ, ಗಿಡ ಗಿಡ್ಲಿ ಕಿತ್ತಾಗಿಬಿಡ್ಲದು ಕ್ಲೀನ್ಗ. ಹಾಂ, ಬೇಲಿ ಗಿಡ ಆ ಕಡೆ ಬೆಳ್ಕೊಂಬಿಟ್ಟಿದ್ದಾವೆ ಸರ್. ಹ್ಞೂ ಸರ್, ಕ್ಲೀನ್ ಮಾಡಿಸ್ಬೇಕು ಸರ್. ಕೊಡ್ರಿ ಇದನ್ನ ಸ್ವಲ್ಪ ನೀಟಾಗಿಡು. ಅದು ಟೋಟಲ್ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಿದೆ.